ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಕೊನೆಗೂ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಈ ವಿಶೇಷ ತನಿಖಾ ತಂಡ ಈ ಪ್ರಕರಣವನ್ನ ತನಿಖೆ ಮಾಡಲಿದೆ. ಟೀಮ್ನಲ್ಲಿ ಅನುಚೇತ್ ಇದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಸೇರಿ 4 ತಂಡವನ್ನು ರಚನೆ ಮಾಡಲಾಗಿದೆ. 4 ಮಂದಿ ಐಪಿಎಸ್ ಅಧಿಕಾರಿಗಳಿರುವಂತಹ ತಂಡ. ಇನ್ನಾದರೂ ಶವ ಹೂತಿಟ್ಟ ರಹಸ್ಯ ಬಯಲಾಗತ್ತಾ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅಂತ ಒಂದು ಸುದ್ದಿ ಶುರುವಾಯಿತು. ಜೊತೆಗೆ ವ್ಯಕ್ತಿಯೋರ್ವ ಬಂದು ತಾನು ಒಂದಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಅಂತ ಹೇಳಲಾಯಿತು. ವಕೀಲ ಕೆವಿ ಧನಂಜಯ್ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ತನಿಖಾ ತಂಡದಲ್ಲಿ 4 ಮಂದಿ ಐಪಿಎಸ್ ಅಧಿಕಾರಿಗಳಿದ್ದಾರೆ, ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ಆಯ್ಕೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಕೊನೆಗೂ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಈ ವಿಶೇಷ ತನಿಖಾ ತಂಡ ಈ ಪ್ರಕರಣವನ್ನ ತನಿಖೆ ಮಾಡಲಿದೆ. ಟೀಮ್ನಲ್ಲಿ ಅನುಚೇತ್ ಇದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಸೇರಿ 4 ತಂಡವನ್ನು ರಚನೆ ಮಾಡಲಾಗಿದೆ. 4 ಮಂದಿ ಐಪಿಎಸ್ ಅಧಿಕಾರಿಗಳಿರುವಂತಹ ತಂಡ. ಇನ್ನಾದರೂ ಶವ ಹೂತಿಟ್ಟ ರಹಸ್ಯ ಬಯಲಾಗತ್ತಾ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅಂತ ಒಂದು ಸುದ್ದಿ ಶುರುವಾಯಿತು. ಜೊತೆಗೆ ವ್ಯಕ್ತಿಯೋರ್ವ ಬಂದು ತಾನು ಒಂದಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಅಂತ ಹೇಳಲಾಯಿತು. ವಕೀಲ ಕೆವಿ ಧನಂಜಯ್ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ತನಿಖಾ ತಂಡದಲ್ಲಿ 4 ಮಂದಿ ಐಪಿಎಸ್ ಅಧಿಕಾರಿಗಳಿದ್ದಾರೆ, ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ಆಯ್ಕೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಕೊನೆಗೂ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಈ ವಿಶೇಷ ತನಿಖಾ ತಂಡ ಈ ಪ್ರಕರಣವನ್ನ ತನಿಖೆ ಮಾಡಲಿದೆ. ಟೀಮ್ನಲ್ಲಿ ಅನುಚೇತ್ ಇದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಸೇರಿ 4 ತಂಡವನ್ನು ರಚನೆ ಮಾಡಲಾಗಿದೆ. 4 ಮಂದಿ ಐಪಿಎಸ್ ಅಧಿಕಾರಿಗಳಿರುವಂತಹ ತಂಡ. ಇನ್ನಾದರೂ ಶವ ಹೂತಿಟ್ಟ ರಹಸ್ಯ ಬಯಲಾಗತ್ತಾ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅಂತ ಒಂದು ಸುದ್ದಿ ಶುರುವಾಯಿತು. ಜೊತೆಗೆ ವ್ಯಕ್ತಿಯೋರ್ವ ಬಂದು ತಾನು ಒಂದಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಅಂತ ಹೇಳಲಾಯಿತು. ವಕೀಲ ಕೆವಿ ಧನಂಜಯ್ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ತನಿಖಾ ತಂಡದಲ್ಲಿ 4 ಮಂದಿ ಐಪಿಎಸ್ ಅಧಿಕಾರಿಗಳಿದ್ದಾರೆ, ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ಆಯ್ಕೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಕೊನೆಗೂ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಈ ವಿಶೇಷ ತನಿಖಾ ತಂಡ ಈ ಪ್ರಕರಣವನ್ನ ತನಿಖೆ ಮಾಡಲಿದೆ. ಟೀಮ್ನಲ್ಲಿ ಅನುಚೇತ್ ಇದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಸೇರಿ 4 ತಂಡವನ್ನು ರಚನೆ ಮಾಡಲಾಗಿದೆ. 4 ಮಂದಿ ಐಪಿಎಸ್ ಅಧಿಕಾರಿಗಳಿರುವಂತಹ ತಂಡ. ಇನ್ನಾದರೂ ಶವ ಹೂತಿಟ್ಟ ರಹಸ್ಯ ಬಯಲಾಗತ್ತಾ?
ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅಂತ ಒಂದು ಸುದ್ದಿ ಶುರುವಾಯಿತು. ಜೊತೆಗೆ ವ್ಯಕ್ತಿಯೋರ್ವ ಬಂದು ತಾನು ಒಂದಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಅಂತ ಹೇಳಲಾಯಿತು. ವಕೀಲ ಕೆವಿ ಧನಂಜಯ್ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ತನಿಖಾ ತಂಡದಲ್ಲಿ 4 ಮಂದಿ ಐಪಿಎಸ್ ಅಧಿಕಾರಿಗಳಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನು ಆಯ್ಕೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಕೊನೆಗೂ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಈ ವಿಶೇಷ ತನಿಖಾ ತಂಡ ಈ ಪ್ರಕರಣವನ್ನ ತನಿಖೆ ಮಾಡಲಿದೆ. ಟೀಮ್ನಲ್ಲಿ ಅನುಚೇತ್ ಇದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಸೇರಿ 4 ತಂಡವನ್ನು ರಚನೆ ಮಾಡಲಾಗಿದೆ. 4 ಮಂದಿ ಐಪಿಎಸ್ ಅಧಿಕಾರಿಗಳಿರುವಂತಹ ತಂಡ. ಇನ್ನಾದರೂ ಶವ ಹೂತಿಟ್ಟ ರಹಸ್ಯ ಬಯಲಾಗತ್ತಾ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅಂತ ಒಂದು ಸುದ್ದಿ ಶುರುವಾಯಿತು. ಜೊತೆಗೆ ವ್ಯಕ್ತಿಯೋರ್ವ ಬಂದು ತಾನು ಒಂದಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಅಂತ ಹೇಳಲಾಯಿತು. ವಕೀಲ ಕೆವಿ ಧನಂಜಯ್ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ತನಿಖಾ ತಂಡದಲ್ಲಿ 4 ಮಂದಿ ಐಪಿಎಸ್ ಅಧಿಕಾರಿಗಳಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನು ಆಯ್ಕೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಕೊನೆಗೂ ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಈ ವಿಶೇಷ ತನಿಖಾ ತಂಡ ಈ ಪ್ರಕರಣವನ್ನ ತನಿಖೆ ಮಾಡಲಿದೆ. ಟೀಮ್ನಲ್ಲಿ ಅನುಚೇತ್ ಇದ್ದಾರೆ, ಜಿತೇಂದ್ರ ಕುಮಾರ್ ಅವರಿದ್ದಾರೆ, ಸೌಮ್ಯಲತಾ ಸೇರಿ 4 ತಂಡವನ್ನು ರಚನೆ ಮಾಡಲಾಗಿದೆ. 4 ಮಂದಿ ಐಪಿಎಸ್ ಅಧಿಕಾರಿಗಳಿರುವಂತಹ ತಂಡ. ಇನ್ನಾದರೂ ಶವ ಹೂತಿಟ್ಟ ರಹಸ್ಯ ಬಯಲಾಗತ್ತಾ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅಂತ ಒಂದು ಸುದ್ದಿ ಶುರುವಾಯಿತು. ಜೊತೆಗೆ ವ್ಯಕ್ತಿಯೋರ್ವ ಬಂದು ತಾನು ಒಂದಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಮಾಹಿತಿ ಕೊಟ್ಟರು ಅಂತ ಹೇಳಲಾಯಿತು. ವಕೀಲ ಕೆವಿ ಧನಂಜಯ್ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ತನಿಖಾ ತಂಡದಲ್ಲಿ 4 ಮಂದಿ ಐಪಿಎಸ್ ಅಧಿಕಾರಿಗಳಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳನ್ನು ಆಯ್ಕೆ